ಎತ್ತಿನ ಹೊಳೆ ನೀರನ್ನು ಹರಿಸಿದ್ರೆ ನಾನೇ ಸಿದ್ದರಾಮಯ್ಯನವ್ರಿಗೆ 50,000 ಜನ ಸೇರಿಸಿ ಬೆಳ್ಳಿ ಗದೆ ಕೊಟ್ಟು ಸನ್ಮಾನ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ದೇವರಾಜ ಅರಸು ಹಿಂದುಳಿದ ನಾಯಕ ದೇವರಾಜ ಅರಸು ತರ ಆಗ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಗಲಿ ಮಾನ್ಯ ಸಭಾಧ್ಯಕ್ಷರೇ. ಆಯ್ತು ಮುಗಿಸ್ಬಿಟ್ಟೆ ಅಣ್ಣ. ಇವತ್ತು ನೀರಾವರಿ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ ಮುಗಿಸ್ಬಿಡ್ತೀನಿ. ನೀರಾವರಿ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕಳೆದ ವರ್ಷದ ಬಜೆಟ್ ನಲ್ಲಿ ಸುಮಾರು 16,000 ಕೋಟಿ ಹಣವನ್ನ ಒದಗಿಸಿದ್ರು ಮಾನ್ಯ ಸಭಾಧ್ಯಕ್ಷರೇ. ಈ ಬಾರಿ ಬಜೆಟ್ ಅಲ್ಲಿ 22,581 ಕೋಟಿ ಬಜೆಟ್ ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಇದರಲ್ಲಿ ಈ ವರ್ಷದಲ್ಲಿ ಎತ್ತಿನೊಳೆ 241 ಕಿಲೋಮೀಟರ್ ವರೆಗೆ ನೀರನ್ನು ಹರಿಸ್ತೇವೆ ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಕೊನೆಯ ಭಾಗಕ್ಕೆ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ 31-32 ಕಿಲೋಮೀಟರ್ ನಾವು ಹರಿಸಿದ್ದೇವೆ ಅಂತ. ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿದೆ. ನಾನು ಈ ಸಂದರ್ಭದಲ್ಲಿ ಆ ಎತ್ತಿನ ಹೊಳೆ ಯೋಜನೆಯನ್ನ ಸಂಪೂರ್ಣ ಮಾಡಿದ್ರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ತುಮಕೂರು ಜಿಲ್ಲೆಯ ಎಲ್ಲ ಕೆರೆಗಳಿಗೆ, ಮಧುಗಿರಿ, ಕೊರಟಗೆರೆ, ಬರಪೀಡಿತ ಪ್ರದೇಶಗಳಾಗಿದ್ದಂತಹ ಪಾವಗಡ, ತುಮಕೂರು ಮತ್ತೆ ಗುಬ್ಬಿ, ಸಿರಾ ಈ ಭಾಗಗಳಿಗೆ ಎತ್ತಿನ ಹೊಳೆ ನೀರನ್ನು ಹರಿಸಿದ್ರೆ ನಾನೇ ಸಿದ್ದರಾಮಯ್ಯನವ್ರಿಗೆ 50,000 ಜನ ಸೇರಿಸಿ ಬೆಳ್ಳಿ ಗದೆ ಕೊಟ್ಟು ಸನ್ಮಾನ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಇಲ್ಲ ಅಂದ್ರೆ ಅವ್ರು ಈ ನೆಕ್ಸ್ಟ್ ಬಜೆಟ್ ಅಲ್ಲಿ ಕ್ಷಮೆ ಕೇಳಬೇಕು. ಹೌಸನ್ನ ನುಡಿದಂತೆ ನಡೆಯಕ್ಕಾಗಲಿಲ್ಲ ಅಂತ. ಮತ್ತೊಂದು ಮಾನ್ಯ ಸಭಾಧ್ಯಕ್ಷರೇ, ಇವರು ಬಜೆಟ್ ಅಲ್ಲಿ ಇರುತ್ತೆ 22,000 ಕೋಟಿ ಎತ್ತಿನ ಹೊಳೆ ಸಂಪೂರ್ಣ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದು ತೆಗೆದ್ರೆ ನಾವು ನಮ್ಮ ಆಲ್ಮಟ್ಟಿ ಜಲಾಶಯ ಅದರಲ್ಲಿ ಹೇಳ್ತಾರೆ ಇವರು 241 ಆಲ್ಮಟ್ಟಿ ಜಲಾಶಯದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ 13ರ ವ್ಯಾಪ್ತಿಯ ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ ಅನ್ನ 524 ಮೀಟರ್. ಈಗ ಮುಖ್ಯಮಂತ್ರಿ ನೀವು ಪ್ರಶಸ್ತಿ ಕೊಡ್ತೇನೆ ಹೇಳಿದಿರಿ, ಈಗ ನೀವು ನಿಲ್ಲಿಸಿ ನಾನೊಂದು ಪ್ರಶಸ್ತಿ ಕೊಡ್ತೇನೆ ನಿಮ್ಗೆ. ಸ್ವಾಮಿ, ನಾನು ಬೇಗ ನಿಲ್ಲಿಸಿ. 524 ಮೀಟರ್ ಎತ್ತರ ಜಮೀನನ್ನು ಮುಳುಗಡೆ ಹಂತವನ್ನ ಒಂದೇ ಹಂತದಲ್ಲಿ ರೈತರಿಗೆ ಪರಿಹಾರ ವಿತರಣೆ ಮಾಡಬೇಕು ಅಂತ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ. 2013ರಲ್ಲಿ ಲೆಕ್ಕ ಮಾಡಿದಾಗ 17,000 ಕೋಟಿ ಇತ್ತು. ಇವತ್ತು ಈ ಲೆಕ್ಕ ಹಾಕಿದ್ರೆ 87,000 ಕೋಟಿ ಹಣ ಬೇಕಾಗುತ್ತೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ. ಮತ್ತೆ ಆ ಮುಳುಗಡೆ ಆಗಿರುವಂತಹ ಆಲ್ಮಟ್ಟಿ ಪ್ರದೇಶ ರೈತರಿಗೆ ಜಮೀನು ಕೊಡಬೇಕು ಅಂತ ಹೇಗ್ ಮಾಡಕ್ ಸಾಧ್ಯ ಮಾನ್ಯ ಸಭಾಧ್ಯಕ್ಷರೇ? ಸುಳ್ಳುಗಳನ್ನ ತುಂಬಿ ಇರುವಂತಹ ಒಂದು ಬಜೆಟ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಹೋದ ಸಲ ಯಾವುದೇ ನಾನು ಮುಗಿಸ್ಬಿಟ್ಟೆ ಮಾನ್ಯ ಸಭಾಧ್ಯಕ್ಷರೇ, 5 ನಿಮಿಷ ಇದೆ ಮುಗಿಸ್ಬಿಡ್ತೇನೆ. ನೀರಾವರಿಗೆ ಯಾವುದೇ ಯೋಜನೆಗಳಿಗೆ ಹೋದ ಬಾರಿ ಹಣ ಕೊಟ್ಟಿಲ್ಲ. ಇವತ್ತು ಕಾವೇರಿ ನೀರಾವರಿ ನಿಗಮದ ಒಂದು ಮೀಟಿಂಗ್ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ, ಮೀಟಿಂಗ್ ಮಿನಿಟ್ಸ್ ಇನ್ನೂ ಸೈನ್ ಹಾಕಿಲ್ಲ. ಇಲ್ಲಿರೋ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ರು ಆ ಮೀಟಿಂಗ್ ಮಿನಿಟ್ಸ್ಗೆ ಹಾಕಿಲ್ಲ, ಇನ್ನು ಕಾವೇರಿ ನೀರಾವರಿಗೆ ಏನ್ ಹಣ ಕೊಡ್ತಾರೆ. ಅದರಿಂದ ಇವತ್ತು ನಮ್ಮಲ್ಲಿ ಮಧುಗಿರಿ ಮತ್ತೆ ಕೊರಟಗೆರೆ ಭಾಗಗಳಿಗೆ ಕೆರೆ ತುಂಬಿಸೋದಕ್ಕೆ ಸುಮಾರು 550 ಕೋಟಿ ಹಣವನ್ನ ನಾವು ಮೀಸಲಿಟ್ಟಿದ್ದೇವೆ ಅಂತೇಳಿ ಬಜೆಟ್ ಪುಸ್ತಕದಲ್ಲಿ ಹೇಳಿದ್ದಾರೆ. ಆ ಯೋಜನೆಗಳು ಕಾಲಮಿತಿಯೊಳಗಡೆ ಸಂಪೂರ್ಣ ಆಗಬೇಕು ಅಂತ ಹೇಳಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ದೇವರಾಜ ಅರಸು ಹಿಂದುಳಿದ ನಾಯಕ ದೇವರಾಜ ಅರಸು ತರ ಆಗ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹಿಂಬಾಲಕರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆಗಲಿ ನಾನು ಒಂದು ವಿನಂತಿ ಮಾಡ್ತೇನೆ, ದೇವರಾಜ ಅರಸು ಅವರು ಮಾನ್ಯ ಸಭಾಧ್ಯಕ್ಷರೇ ಶಾವನೂರ್ ವರದಿಯನ್ನ ಜಾರಿಗೆ ತಂದು ದೇಶದಲ್ಲಿ ಅತ್ಯಂತ ಪ್ರಗತಿಪರ ಮತ್ತು ದಿಟ್ಟ ಹೆಜ್ಜೆ ಇಟ್ಟ ಮುಖ್ಯಮಂತ್ರಿ ಅನಿಸಿದರು. ಆದರೆ ಸಿದ್ದರಾಮಯ್ಯನವರು ತಾವೇ ನೇಮಿಸಿದ 160 ಕೋಟಿ ರೂಪಾಯಿ ವೆಚ್ಚದ ಕಾಂತರಾಜ್ ವರದಿಯನ್ನು ಇಟ್ಟುಕೊಂಡು ಅವಾರ್ಡಿಗರ ಬುಟ್ಟಿಯಲ್ಲಿ ಇಟ್ಕೊಂಡು ಅವನ್ನು ಬಿಟ್ಬಿಡ್ತೇನೆ ಅಂತ ಯಾವಾಗಲೂ ಹೇಳ್ತೀನಿ. ಇಲ್ಲಿವರೆಗೂ ಆ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ಅವರು ಮಾಡಬೇಕು. ಕಾಂತರಾಜ್ ವರದಿಯನ್ನು ಯಾವಾಗ ಮಂಡಿಸ್ತೀರಾ ಅನ್ನೋದನ್ನು ಕೂಡ ಈ ಬಜೆಟ್ ಭಾಷಣದಲ್ಲಿ ಅವರು ತಿಳಿಸಬೇಕು ಹೌಸ್ಗೆ ಅಂತ ಹೇಳಿ ನಾನು ಧನ್ಯವಾದಗಳು. ಆಡಳಿತ ಮಾನ್ಯ ಸಭಾಧ್ಯಕ್ಷರೇ, ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರು ಬೇಗ ಚೇತರಿಸಿಕೊಂಡು ಗುಣಮುಖರಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಆದರೆ ಈ ಸರ್ಕಾರವನ್ನು ಈಗಾಗಲೇ ಗಾಲಿ ಕುರ್ಚಿ ಮೇಲೆ ಇಟ್ಟು ಕುಣಿಸಿದ್ದಾರೆ. ಈ ಸರ್ಕಾರ ಇನ್ನು ಮುಂದೆ ತನ್ನ ಕಾಲ ಮೇಲೆ ತಾನು ಅಡ್ಡಾಡೋದಿಲ್ಲ. ಯಾರಾದ್ರೂ ತಳ್ಕೊಂಡು ಹೋಗ್ಬೇಕಾಗತ್ತೆ. 16 ಬಾರಿ ಮಂಡಿಸಿದ ಒಬ್ಬ ರಾಜಕಾರಣಿ, ಹಿರಿಯ ರಾಜಕಾರಣಿ ಈ ರೀತಿ ಇಡೀ ಒಂದು ಪ್ರಗತಿಪರ ರಾಜ್ಯವನ್ನು ಯಾವುದೋ ಒಂದು ಆಳು ಗ್ಯಾರಂಟಿ ಯೋಜನೆಗಳ ತಂದು ಜಾರಿಗೆ ತಂದು ರಾಜ್ಯದ ಇಡೀ ಕಳಿಸುವುದು ಮತ್ತೆ ಕರ್ನಾಟಕದ ಜಾಗೃತಿ ಜನರು ಇದನ್ನು ಖಂಡಿಸುವುದಿಲ್ಲ, ಕ್ಷಮಿಸುವುದಿಲ್ಲ ಅಂತ ಹೇಳಿ ನಾನು ಈ ಮೂಲಕ ತಿಳಿಸುತ್ತಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕಾಗಿ ಇಂಥ ಜನ ವಿರೋಧಿ ಬಜೆಟ್ ಅನ್ನು ನಾನು ವಿರೋಧಿಸಿ ನನ್ನ ಮಾತು ಮುಗಿಸುತ್ತೇನೆ. ಧನ್ಯವಾದಗಳು. ಈಗ ನಿಮ್ಗೆ ಯಾಕೆ ಲಾಸ್ಟ್ ಕೊಟ್ಟಂತ ಹೇಳಿದ್ರೆ ಇಲ್ಲ ಇವರೊಬ್ರು ಬೇಗ ಹೋಗ್ತಿದ್ರು. ಈಗ ಸದನವನ್ನು ನಾಳೆ ಬೆಳಿಗ್ಗೆ 9:45 ಪ್ರಾರಂಭಿಸಲಾಗುವುದು.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.